ಆಗಿರೋ ಕಡುಬಡವನಾದ ನನ್ನ ಗಂಡಗ ರಾಮಾಂಜನಿ ಅಂತಾರ. ಅವರ ಹೆಂಡತಿ ನಾನು, ತಾಯವ್ವ. ಐಸಿ ರಾಮಾಂಜನೇಯ ಧರ್ಮಪತ್ನಿಯೇ ತಾವು. ಅದಕ್ಕೆ ಊರಾಗಿನ ಜನ ಎಲ್ಲ ಮಾತಾಡಕತ್ತಿದ್ರು. ರಾಮಾಂಜನೇಯ ಹೆಂಡತಿ ನೋಡೋದಕ್ಕೆ ಬಲು ಸುಂದ್ರಿ ಅಂತ. ಅಂತೂ ಅವ್ರು ಹೇಳಿದ ಮಾತೇನು ಸುಳ್ಳಾಗ್ಲಿಲ್ಲ ನೋಡು. ನಿಷ್ಪಾಪಿ ಹಳ್ಳಿಗರು, ಕಪಟವನ್ನರಿಯದ ಗಾವಿಲರು ಕಂಡದ್ದನ್ನ ಕೊಂಡಾಡಿರಬಹುದು. ಸುಂದರವಾಗಿರೋದನ್ನ ಸುಂದರವಾಗಿದೆ ಅನ್ನೋದಕ್ಕೂ ದೊಡ್ಡ ಗುಣ ಬೇಕು. ಅದ ಮತ್ಸರದ ಮುದ್ದೆಯನ್ನ ಹೃದಯದಲ್ಲಿ ಇಟ್ಟುಕೊಂಡಿರೋರಿಗೆ ಕೆಂಗುಲಾಬಿನೂ ಕೆಂಡದಂಗ್ ಕಾಣತ್ತ. ವಾಹ್ ವಾಹ್, ಸೊಗಸಾದ ಮಾತು, ಸೊಗಸಾದ ಮಾತು. ಕಲಿತವಳು ಅಂತ ಕಾಣುತ್ತೆ. ಅದಕ್ಕೆ ಇಷ್ಟು ಚಂದ ಮಾತಾಡ್ತೀರಾ ಅಂತ ತಿಳಿಯಿತು. ಕಲಿತವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಂತ ನೀವು ತಿಳಿದಿದ್ರ ನಿಮ್ಮ ತಿಳುವಳಿಕೆ ತಪ್ಪು. ಸುಂದರವಾಗಿ ಮಾತಾಡೋದಕ್ಕೆ ಬೇಕಾಗಿರೋದು ಶಾಲಾ ಶಿಕ್ಷಣ ಅಲ್ಲ, ಸಂಸ್ಕಾರ, ಸುಂದರ ಭಾವನೆ, ಕೋಮಲ ಹೃದಯ, ಮೇಲಾಗಿ ನಾಗರಿಕತೆಯ ಅರಿವಿರಬೇಕು. ಹೌದೌದೌದೌದೌದು, ನಾಗರಿಕತೆಯ ಅರಿವಿರಬೇಕು. ಆದ್ರೂ ಕಲಿದವಳಾದ ನೀನು ಈ ರೀತಿ ಕೊಡ ಹೊತ್ತು ನೀರು ತರೋದಂದ್ರೆ ದೇಹಕ್ಕೆ ಸ್ವಲ್ಪ ಶ್ರಮ ಆಗುತ್ತ. ಆದ್ರೆ ಏನ್ ಮಾಡೋದು? ಈ ಹಳ್ಳಿ ಜನರಿಗೆ ತಿಳುವಳಿಕೆನೇ ಇಲ್ಲ. ತಿಳಿದು ಮತ ಹಾಕಿದ್ರ ಇಷ್ಟೊತ್ತಿಗೆ ಮನಿಗೂ ನಳ ಇರ್ತಿತ್ತು. ಆದ್ರೆ ಏನ್ ಮಾಡೋದು? ದುರ್ದೈವಿಗಳು ನೋಟ್ ಕೊಟ್ಟವ್ರಿಗೆ ಓಟ್ ಹಾಕ್ಯಾರ. ಅದ ನೋಟ್ ಕೊಟ್ಟು ಓಟ್ ಕೇಳಕ್ ಬಂದವ್ರನ್ನ ಬೂಟ್ ಗಾಲಿಲೆ ಒತ್ತಿತ್ತ. ಇವತ್ ಹಿಂಗಿರ್ತಿದ್ರ ಈ ಊರು? ಈ ಊರಿನ ಚೇರ್ಮನ್ ಸರಿ ಇಲ್ಲ ಅಂತೀರೇನು? ಅಲ್ದ ಮತ್ತಿನ್ನೇನ್ರಿ? ಅಲ್ಲಿ ಕುಡಿಯೋ ನೀರಿಗಾಗಿ ಮಂಜೂರಾದ ಹಣನ ನುಂಗಿ ನೀರ್ ಕೊಡ್ತಾರ, ಸಮಾಜಕ್ಕೆ ದ್ರೋಹ ಮಾಡ್ಯಾರ ಅಂದಾಗ ಇಂಥ ನಾಲಾಯಕರಿಗೆ ಕೆರ ತಗೊಂಡು ಹೊಡೆಯೋ ಗಂಡಸರು ಯಾರು ಇಲ್ಲೇನ್ರಿ ಊರಾಗ? ಇಲ್ಲ ಇಲ್ಲ, ಅವ್ರನ್ನ ಕೇಳೋ ಧೈರ್ಯ ಯಾರಿಗೂ ಇಲ್ಲ ಈ ಊರಾಗ. ಅವ್ರನ್ನ ಕಂಡ್ರ ಸಾಕು ಷಂಡ್ರಂಗ ತಲಿ ತಗ್ಗಿಸ್ತಾರ. ಮತ್ತೆ ನೀವೇನಾದ್ರೂ ವೀರ ಮಹಿಳೆಯಾಗಿ ಆ ವಜ್ರ ಮಂಡಿನ ಕೇಳೋಂಗದಿರೇನು? ನ್ಯಾಯ ಕೇಳಕ್ ಯಾರ ಅಪ್ಪನ ಭಯನೂ ನನಗಿಲ್ರಿ. ಎಲ್ಲ ನಾನು ಹೇಳ್ರಿ ಆ ವಜ್ರ ಬಂಡಿ ಕೇಳದೆ ಹೋದ್ರೆ ನಾನ್ ನಮ್ಮ ಅಪ್ಪನ ಮಗಳ ಅಲ್ಲ. ಕುಡಿಯೋ ನೀರಿಗಾಗಿ ಮಂಜೂರಾದ ಹಣ ಏನು ಅವ್ರ ಅಪ್ಪನ ಮನೆ ಸ್ವತ್ತಲ್ಲ ಅಂದಾಗ ಕೇಳಕ್ ಏನೈತ್ರಿ? ಅಲ್ರಿ, ಮತ ಹಾಕಿದ ಜನ ಕೇಳೋದು ಇವ್ರ ಅಪ್ಪನ ಮನೆ ಆಸ್ತಿಯನ್ನಲ್ಲ, ಮೂಲಭೂತ ಸೌಕರ್ಯಗಳನ್ನ. ಕುಡಿಯೋ ನೀರು, ಶಿಕ್ಷಣ, ಆರೋಗ್ಯ, ಬೆಳಕು, ರಸ್ತೆ, ಪರಿಸರ ರಕ್ಷಣೆ ಇವೆಲ್ಲ ಇವ್ರ ಅಪ್ಪನ ಮನೆಯಿಂದ ತಂದು ಹಾಕೋದಲ್ಲ. ಯಾರು ಅವರಪ್ಪನ ಮನೆಯಿಂದ ತಂದು ಹಾಕೋದಿಲ್ಲ, ಹಾಕೋದು ಬೇಕಾಗೂ ಇಲ್ಲ. ಮತ ಹಾಕೋ ಮುಗ್ಧರಿಗೆ ಮೋಸ ಮಾಡಿದ್ರ ಅವನ ತಾಯಿ ಗಂಡ. ಮತ ಹಾಕೋ ಮುಗ್ಧರಿಗೆ ಮೋಸ ಮಾಡೋದಂದ್ರ ಅವನ ಹೆತ್ತ ತಾಯಿ ಜಳಕ ಮಾಡೋದನ್ನ ಅವ ಕತ್ತು ನೋಡ್ದಂಗ. ಅತಿ ದೀರ್ಘದ ಮಾತಾಯ್ತಲ್ರಿ ಇದು. ಅಲ್ಲ, ನೀವು ಹೇಳೋದೇನೋ ಖರೆ. ಸರ್ಕಾರದವರು ಕುಡಿಯೋ ನೀರಿಗಾಗಿ ಹಣ ಮಂಜೂರು ಮಾಡಿದ್ದೇನೋ ನಿಜ. ಆದ್ರೆ ಊರಿಗೊಂದು ದೇವಸ್ಥಾನ ಬೇಕಾಗಿತ್ತು. ಅದೇ ದುಡ್ಡಿನಿಂದ ಭವ್ಯವಾದ ಒಂದು ದೇವಸ್ಥಾನ ಕಟ್ಟಿಸಿದ್ರು. ಇದ್ರಾಗ ಆ ವಜ್ರ ಬಂಡಿದೇನ್ ತಪ್ಪು? ತಪ್ಪು. ಕೆಲವು ರಾಜ